ಸಂಪುಟ ವಿಸ್ತರಣೆ ನಾನು 3 ಜನರಿಗೆ ಕೊಡ್ತಾರಂತೇಳಿ ಈಗಾಗಲೇ ಹೇಳಿದ್ದೀನಿ. ಅದು ಲಿಸ್ಟ್ ತಯಾರಾಗೈತಿ. ಅದಕ್ಕೆ ವೇಣುಗೋಪಾಲ್ ಸಹಿ ಮಾಡ್ಯಾರ. ಇನ್ನೇನು ಅದು ವಿಚಾರ ಮಾಡೋದು ಅವಶ್ಯಕತೆ ಇಲ್ಲ. ಆ 3 ಜನರ ಹೆಸರು ಹೇಳಿದ್ದೀನಿ. ಮೊಟ್ಟ ಮೊದಲನೇದಾಗಿ ಸಲೀಂ ಅಹ್ಮದ್, ಎರಡನೇದಾಗಿ BK ಹರಿಪ್ರಸಾದ್, ಮೂರನೇ ಡಾಕ್ಟರ್ ಅಜಯ್ ಸಿಂಗ್. 3 ಅಂತೂ ಗಚ್ಚಾಗ್ಯಾವ. ಇನ್ನು ಬೆಳಗಾವಿ 18 ಕ್ಷೇತ್ರ ಅಲ್ಲ, ಬೆಂಗಳೂರು ಬಿಟ್ಟರೆ ಬೆಳಗಾವಿ 18 ಕ್ಷೇತ್ರ. ಇಬ್ಬರಲ್ಲಿ ಒಬ್ಬರನ್ನ ಮಂತ್ರಿ ಮಾಡ್ತಾರೆ. ಅದು ಭಾಳ ಪೈಪೋಟಿ ನಡೆದೈತಿ. ಇಬ್ಬರು ಭಾರಿ ಅದಾರ ಮಾತ್ರ. ಯಾರಂದ್ರಿ? ಬೈಲೊಂಗಲದ ಹ್ಯಾಟ್ರಿಕ್ ಶಾಸಕ ಮಹಾಂತೇಶ್ ಕೌಜಲಗಿ, ಸೌಮ್ಯ ಸ್ವಭಾವದ ವ್ಯಕ್ತಿ, ಕೊಡ್ಬೇಕ ಮಂತ್ರಿ ಅಂತವ್ರಿಗೆ. ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥವ್ರಿಗೆ ಮಂತ್ರಿ ಕೊಡ್ಬೇಕು. 5 ಮಂತ್ರಿ ಕೊಟ್ಟರು BJP ಅವರು. ಕಾಂಗ್ರೆಸ್ದವರು ಹಿಂದಕಲೇ 3-4 ಕೊಟ್ಟಿದ್ರು. ಈಗ ಬರೀ 2, ಲಕ್ಷ್ಮಿ ಅಕ್ಕ ಮತ್ತು ಸತೀಶ್ ಜಾರಕಿಹೊಳಿ 2. ಇನ್ನು ಮಹಾಂತೇಶ್ ಕೌಜಲಗಿನ ಬಿಟ್ಟರೆ ಯಾರ್ರೀ ಪ್ರಬಲ ಆಕಾಂಕ್ಷಿ? ವಚನ ಕೊಟ್ಟಿದ್ರಿ ಕಾಂಗ್ರೆಸ್ಗೆ ಬರೋಕ್ಕಿಂತ ಮುಂಚಿತ. ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಹೊಂದಿದಂಥ ಅಜಾತ ಶತ್ರು ಲಕ್ಷ್ಮಣ್ ಸವದಿ 70,000 ಮತ ತಗೊಂಡು ದಾಖಲೆ ಮಾಡಿದಂಥ ಅದು ಲಕ್ಷ್ಮಣ್ ಸವದಿಗೆ ನೀವು ಮಂತ್ರಿ ಮಾಡೋದಿಲ್ಲ. ಮಂತ್ರಿ ಮಾಡಲಿಲ್ಲ ಅಂದ್ರೆ ಮುಂದೆ ಇದೇ ಲಕ್ಷ್ಮಣ ಸವದಿ ಅಭಿಮಾನಿಗಳು ಉತ್ತರ ಕನ್ನಡದಾಗ ಭಾಳ ಐತ್ರಿ. ದೊಡ್ಡ ಸಮಾಜ ಅದ. ಅವರು ಲಿಂಗಾಯತರಾಗ ಗಾಣಿಗ ಸಮಾಜ ಎಲ್ಲಿ ನೋಡಿದಲ್ಲಿ MP MLಗಳು ಆರಿಸಿ ಬರ್ತಾರೆ. ಅವ್ರು ಏನಾರು ಹಿಂಗೆ ಟರ್ನ್ ಆದ್ರಂದ್ರೆ 96 ಮತ್ತು 50 ಮಾರಾಕವು. ಲಕ್ಷ್ಮಣ ಸವದಿ ಅಜಾತ ಶತ್ರು ಲಕ್ಷ್ಮಣ ಸವದಿಗೆ ಮಂತ್ರಿ ಕೊಡ್ಬೇಕು. ಇದು ಹೈಕಮಾಂಡ್ ಒಂದು ವಚನ ಕೊಟ್ಟಿತ್ತು ಲಕ್ಷ್ಮಣ ಸವದಿಗೆ. DK ಶಿವಕುಮಾರ್ ನೆನಪು ಮಾಡ್ಕೊಡ್ರಿ. DK ಶಿವಕುಮಾರ್ಗೆ ಅಡ್ಡಿ ಆತಂಕ ಏನು ಬರತೈತಿ? ಲಕ್ಷ್ಮಣ ಸವದಿಗೆ ಮಂತ್ರಿ ಮಾಡೋ ಸಲುವಾಗಿ ಏನು ಅಡ್ಡಿ ಆತಂಕ ಬರಾಕತೈತಿ? ಮುಖ್ಯಮಂತ್ರಿ ಆಗೋ ಸಲುವಾಗಿ ಪ್ರಯತ್ನ ಮಾಡಾಕೈತಿ ಪುಣ್ಯಾತ್ಮ. ಲಕ್ಷ್ಮಣ ಸವದಿಗೆ ಯಾಕೆ ಮಂತ್ರಿ ಮಾಡಿಲ್ಲ? ಇನ್ನು 3 ವರ್ಷ ಆತು. ಇನ್ನು 1 ವರ್ಷನಾಗ ಸರ್ಕಾರ ಹೋತ. ಇನ್ನೇನು ಬತ್ತ ಇಲೆಕ್ಷನ್ ಮತ್ತೆ ಹಿಂಗೆ ಸುಳ್ಳು ಹೇಳಿ ಮೋಸ ಮಾಡ್ಕೋತವಾದ್ರಿ. ಕಾರ್ಯಕರ್ತರಂತೂ ಬೀದಿ ಪಾಲು ಮಾಡಿದ್ರಿ. ಕಾರ್ಯಕರ್ತರ ಶಾಪ್ ನಿಮ್ಗೆ ಹತ್ತುದ. ಯಾವ ಜಿಲ್ಲೆಯಿಂದಲೂ ಸಹಿತ ಇಲ್ಲ. ಬರೀ MLAಗಳಿಗೆ ನೀವು ದೊಡ್ಡ ಹುದ್ದೆ ಕೊಟ್ಟು ಕುಡಿಸಿರಿ. ಅವರಿಗೆ 10 ಲಕ್ಷ ಪಗಾರ ಬರಾಯ್ತಿ. ಇದು 5 ಲಕ್ಷ ಆದ, 15 ಲಕ್ಷ ಗಳಿಸಾತಾರೆ. ಏನು ಚೈನಿ ಹೋಗ್ರಿ ಅವ್ರದ. ಲಕ್ಷ್ಮಣ ಸವದಿಗೆ ಮಂತ್ರಿ ಕೊಡಲೇಬೇಕು. ಮಹಾಂತೇಶ್ ಕೌಜಲಗಿ ಕೊಡಬೇಕು. 2 ಮತ್ತು 2 4 ಆಗಬೇಕು. ಬೆಳಗಾವಿ ಜಿಲ್ಲೆ ಬೃಹತ್ ಜಿಲ್ಲೆ. 20 ಮಂತ್ರಿಗಳನ್ನ ತೆಗೀರಿ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಕೆಲಸಕ್ಕಿಲ್ಲ. ಬರೀ ದುಡ್ಡು, ಮಾತಿಗೆ ದುಡ್ಡು, ಗ್ರ್ಯಾಂಟ್ ಬೇಕು ದುಡ್ಡು, ಆ ಫಲಾನುಭವಿ ಆಯ್ಕೆ ಮಾಡಬೇಕು ದುಡ್ಡು, ಇದರ ಕೆಲಸ ಮಾಡಿಕೊಡ್ಬೇಕು ದುಡ್ಡು, ಅಲ್ಲಿ ಇಲ್ಲಿ ಸಹಿ ಮಾಡ್ತಾನೆ. ಇಂಥ ಲಂಚಾವತಾರದ ಭ್ರಷ್ಟಾಚಾರದ 20 ಮಂತ್ರಿಗಳನ್ನ ಹೊರಗೆ ಹಾಕ್ರಿ ಮೊದಲು. ಮತ್ತು 75, 80, 70 ವಯಸ್ಸಾಗ್ಯವ್ರಲ್ಲ ಅವ್ರನ್ನ ಮೊದಲು ಹೊರಗೆ ಹಾಕ್ರಿ. ತಾಸ್ಗೊಂದು ಮಾತಾಡ್ತಾವೆ. ಅವು ಮಾತಾಡಿದ್ದಾವೆ ತಿಳಿಯಂಗಿಲ್ಲ. ಕುರ್ಚಿ ಮ್ಯಾಗಿಂದ ಹೇಳ್ಬೇಕಾರ ಒಂದು 10 ನಿಮಿಷ 15 ನಿಮಿಷ ಬೇಕು. ಕೊಂಡ್ಬೇಕಾರ ಮಾತಾಡ್ತಾ ತಾಸು ಬೇಕು. ಯಾಕ್ರಿ ಯಂಗ್ ಎನರ್ಜಿ ಕ್ಯಾಬಿನೆಟ್ ಮಾಡ್ತಾನೆ ಅಂತೇಳಿ ಲಕ್ಷ್ಮಣ್ ಸವದಿ ಅಂತವ್ರು, ಮಹಾಂತೇಶ್ ಕೌಜಲಗಿನ್ ಅಂತವ್ರು. ಇದೇ ರಾಹುಲ್ ಗಾಂಧಿ ಹೇಳಿದ ಯಂಗ್ ಎನರ್ಜಿ ಕ್ಯಾಬಿನೆಟ್ ಆಗಬೇಕು, 28ಕ್ಕೆ ನಮಗೆ ಭವಿಷ್ಯ ಐತಿ. ಇರ್ಲಿಕ್ಕಂದ್ರೆ ಇಲ್ಲ. ಭಾರತ ಜೋಡೋದಾಗ ಏನು ಹೇಳಿದ್ವಿ ಪಾಪುಣ್ಯಾತ್ಮ? ರಾಹುಲ್ ಗಾಂಧಿಗೂ ಗೊತ್ತಿರಂಗಿಲ್ಲ ರೀ ವಿಷಯ. ಇಲ್ಲಿ ಒಬ್ಬ ಮಧ್ಯವರ್ತಿ ಅದಾನ್ರಿ ಸುರ್ಜೇವಾಲಾ ಅಂಥೇಳಿ. ಆಯಾರಾಮ್ ಗಯಾರಾಮ್, ಆತೆ ವಕ್ತ ಖಾಲಿ ಜಾತೆ ವಕ್ತ ಸುಟ್ಕೇಸ್. ಏನು ಗೊತ್ತಾಗ್ವಾತ್? ಬರುವಾಗ ಲಗೇಜ್ ಇರಂಗಿಲ್ಲತ್ರಿ, ಹೋಗುವಾಗ ಲಗೇಜ್ ಅಂತ್ರಿ. ಅದೇನು ಲಗೇಜ್ ಒಯ್ತಾನೋ, ಏನು ಇಲ್ಲದ ಶ್ರೀಗಂಧ ಮೈಸೂರು ಶಾಂಡಲ್ ಒಯ್ತಾನೋ, ಏನು ಕುಂದ ಒಯ್ತಾನೋ, ಕರ್ದಂಟು ಒಯ್ತಾನೋ, ಏನು ಮೈಸೂರು ಪಾಕ್ ಒಯ್ತಾನೋ ಗೊತ್ತಾಗ್ವಾತ್. ಯಾಕಂದ್ರೆ ಮಂತ್ರಿ MLA ದೊಡ್ಡ ಗ್ರೀನ್ ಸಿಗ್ನಲ್ದಾಗ ಹೋಗ್ತಾರಲ್ಲ, ಅವ್ರದ್ದು ಯಾರು ಚೆಕಿಂಗ್ ಮಾಡವ್ರಿ? ನಮ್ಮಂಥವ್ರು ಏನಾರು ತೊಗೊಂಡು ಹೋದ್ರೆ 20 ಸಲ ಚೆಕಿಂಗ ಒಂದು ಬಡ್ದ ಟೈ ಅಂತೈತಿ. ಇವ್ರದ್ದು ಯಾರು ಚೆಕಿಂಗ್ ಮಾಡೋರ್ರಿಪ್ಪ? ಇನ್ಚಾರ್ಜ್ಗಳು ಇವ್ರ. ದೊಡ್ಡ ಹೋಟೆಲ್ದಾಗ ಇಶಾರಾಮಿ ಜೀವನ ಇವ್ರದ. ಬರುವಾಗ ಲಗೇಜ್ ಇಲ್ಲ, ಹೋಗುವಾಗ ಲಗೇಜ್. ಇದು ನಿಗೂಢತೆ. ಎಲ್ಲಿ ನೋಡಿದಲ್ಲಿ ಎಷ್ಟು ತನಿಖೆ ಮಾಡಿದರೂ ಸಹಿತ ಹೀಗೂ ಉಂಟೆ. ಇನ್ನು ನಾವು ಹೇಳಬೇಕಾದ ಪರಿಸ್ಥಿತಿ. ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿಗೆ ಮಂತ್ರಿ ಮಾಡಬೇಕು, ಮಹಾಂತೇಶ್ ಕೌಜಲಗಿನ ಮಂತ್ರಿ ಮಾಡಬೇಕು. ಸೌಮ್ಯ ಸ್ವಭಾವ, ಅಜಾತ ಶತ್ರು, ಜನರ ಜೊತೆ ಸಂಪರ್ಕ ಇಟ್ಟವ್ರದ್ದು. ಯಾವ ವಿವಾದ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಲಪಡ ಇಲ್ಲ, ಭಾನಗಡಿಲ್ಲದಂಥ ಇಬ್ಬರನ್ನು ಮಂತ್ರಿ ಮಾಡಿ ಬೆಳಗಾವಿ ಜಿಲ್ಲೆಗೆ ಕೊರತೆ ಏನೈತಿ ಮಂತ್ರಿಗಳದು ತುಂಬಬೇಕನ್ನೋದು ಕಡಕ ಜವಾರಿ ಕಾಕ ಹೇಳ್ತಾನ. ಇದನ್ನು ಹೈಕಮಾಂಡ್ ಗಮನಕ್ಕೆ ತರ್ತಾನೆ. ಇನ್ನು ನೇರವಾಗಿ ದಿಲ್ಲಿ ಪ್ರಯಾಣ ಐತಿ. ಗುಲ್ಬರ್ಗ ಪ್ರವಾಸದ ನಂತರ ದಿಲ್ಲಿ ಪ್ರವಾಸ. 5 ದಿನ ದಿಲ್ಲಿಯಲ್ಲಿ ವಾಸ್ತವ್ಯ. ಅಲ್ಲಿ ಮಾಡ್ತಾನೆ ದುಮ್ಡಿ. ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದವ್ರನ್ನ ಭೇಟಿ ಆಗೋದೈತ್ರಿ. ಯಾಕಂದ್ರೆ ಅಲ್ಪಸಂಖ್ಯಾತರಿಗೆ 25 ಟಿಕೆಟ್ ಕೊಟ್ಟರೆ ಕರ್ನಾಟಕ ಅಟ್ಟ ಅಲ್ಲ ಭಾರತದ ಮುಸಲ್ಮಾನರ BJPಗೆ ಬೆಂಬಲ ಮಾಡಿ ಕೊಡಂತ ಹೇಳೋರು ನಾವು. ಇದು ಐತಿ. ಅವ್ರು ಷರತ್ತು ಹಾಕಬಹುದು. ಹಿಂದೂ ಮುಸ್ಲಿಂ ಬಾಯಿ ಅಂತ ಹೋಗೋರು ನಾವಿನ್ನು ನಮಗೆ ಯಾವುದೇ ಜಾತಿ ಗೀತಿ ಬ್ಯಾಡ್ರಿ. 1000 ವರ್ಷ ಬದುಕಾಕೆ ಬಂದಿಲ್ಲ. ಇದ ಬದುಕುದು ಕಠಿಣ ಆಗೈತಿ.
ತುತ್ತು ಅನ್ನ 2-3 ರೊಟ್ಟಿ ಸಲುವಾಗಿ ಹೊಡೆದಾಟ ಬಡದಾಟ ನಡೆದಾವು. ಎದಕ್ಕೆ ಬೇಕು ಸಾವಿರಾರು ವರ್ಷದ ಆಸ್ತಿ ಪಾಸ್ತಿಗಳು ಬೇಡ. ಭಾರತ ಶಾಂತ ಭಾರತ, ಸರ್ವ ಜಾತಿ ಜನಾಂಗದ ಹೂದೋಟ, ಚಂದಂಗಿ ಬದುಕಿ ಭಾರತೀಯ ಜನತಾ ಪಕ್ಷದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನೀವೇನು ಷರತ್ತು ಹಾಕ್ತಿರಪ್ಪ ಅಂತ ಅಹಿತಕರ ಘಟನೆ ನಾವು ಮಾಡೋದಿಲ್ಲ, ವಾಗ್ದಾನ ಮಾಡೋನು. ಅವ್ರ ಮಾತಿಗೆ ನಾವು ಗೌರವ ಕೊಟ್ಟು ಅಂದ್ರೆ ನಮ್ಮನ್ನು ಅವರು ತೊಗೋತಾರ. 25 ಟಿಕೆಟ್ ಕೊಟ್ರಂದ್ರೆ 25 ಮಂದಿನೂ ಆರಿಸಿ ತರ್ಬೇಕು. ಮತ್ತು ಅದು ಎಚ್ಚರಿಕೆ ಕೊಡ್ತಾನೆ. ಮತ್ತು ಅಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚಿ ಮತ್ತು ಹೆಸರಿಗೆ ಟಿಕೆಟ್ ಕೊಟ್ಟು ನಾವು ಅಂತೇಳಿ ಎಲ್ಲರದ್ದು ಮತ್ತು ಉಪಯೋಗ ತೊಗೋಬಾರ್ದು. ಹಿಂಗೂ ಹಾಕೈತಿ. ಮತ್ತು ಅದು ಒಂದು ಮ್ಯಾಜಿಕ್ ಮಾಡ್ತಾರೆ. ಅದ್ರಾಗ ಒಂದು 4 ಕೊಳದಾರಲ್ಲ, ಇಲ್ಲೊಂದು ಒದರಾಡ್ತೈತಿ, ಅಲ್ಲೊಂದು ಒದರಾಡ್ತೈತಿ. ಆ ಒದರಾಡು ಮಾತ್ರ ಅರ್ಧ ಕರ್ನಾಟಕ ರಾಜ್ಯದಾಗ BJP ಡ್ಯಾಮೇಜ್ ಮಾಡಿ ಹೋಗಿದ್ರೆ. ಯಡಿಯೂರಪ್ಪ ಹೊರಗೆ ಬೀಳ್ತಾನೆ. ಶತಮಾನೋತ್ಸವ ನಡೆದೈತಿ ಈಗ ಜೋರ್ದಾರ. 150 ಸೀಟ್ ಕಾನ್ಸೆಪ್ಟ್ ಐತಿ. ವಿಜಯೇಂದ್ರ ರಾಘವೇಂದ್ರ ನಗಾಕತ್ತಾರ ಭಯಂಕರ. ಅವ್ರದ್ದು ಶಕ್ತಿ ನೀಡಿದಾನ ರೀ. ದಕ್ಷಿಣ ಭಾರತದಾಗ ಮೊಟ್ಟ ಮೊದಲು ಭಾರತಿ ಕಮಲ ಹಾರಿಸಿದಂಥ ವ್ಯಕ್ತಿ. ಅಂಥ ವ್ಯಕ್ತಿಗಳು ಇವತ್ತು ಅದಾರ ಕರ್ನಾಟಕದಾಗ ಇನ್ನೂ ಬದುಕ್ಯಾರ. ಇನ್ನು ದೇವೇಗೌಡ ಕುಮಾರಸ್ವಾಮಿ ಮನೆಗೆ ಹೋಗಿನ್ರಿ ಮೊನ್ನೆ JP ನಗರದಾಗ. ಒಂದು 4,000 ಜೋಡಿ ಚಪ್ಪಲ್ ಹೊರಗಿದ್ದು. ಇಷ್ಟೇನಪ್ಪ ಮಂದಿ ಏನಾಗೈತಿ ಅಂತ ನೋಡ್ತಾನು. ನಂಬರ್ ಹಚ್ಚಿ ಜನತಾ ದರ್ಶನ ಮಾಡಾತಾನ ಪುಣ್ಯಾತ್ಮ. ನಿಜವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಸಿಗಂಗಿಲ್ಲ. ಕರ್ನಾಟಕ ರಾಜ್ಯದಾಗ ಜನತಾ ದರ್ಶನದಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಕುಮಾರಸ್ವಾಮಿ. 2ನೇ ಸಾಲಿನಲ್ಲಿ ರಾಮಕೃಷ್ಣ ಹೆಗಡೆ. ಸಿದ್ದರಾಮಯ್ಯ ಜನತಾ ದರ್ಶನ ಮಾಡುವಲ್ರಿ. ಹೇಳಕ್ಕೆ ಬರುವಾತ್ ಕುಂಡಾಕ್ ಬರುವಾತ್. ಇನ್ನು ಜನರ ಅಹವಾಲು ಏನು ತೊಗೋತಾನೆ. ಅಲ್ಲಿ ಒಳಗಡೆ ಹೋದ್ರೆ ಎಟ್ಟು ಪೊಲೀಸ್ ಬಂದೋಬಸ್ತ್ ರೀ ಮುಖ್ಯಮಂತ್ರಿಗೆ. ಎಟ್ಟು ಚೆಕ್ಕಿಂಗ, ಎಟ್ಟು ನಮ್ಮನ್ನು ಬೆದರ್ಸ್ತಾರೆ, ಆರೋಪಿಗತೆ ನೋಡ್ತಾರೆ. ಎಷ್ಟೋ ಜನ ಗೋಳು ಹೇಳಾಕತ್ತಾರ ಮುಖ್ಯಮಂತ್ರಿ ಸರಳವಾಗಿ ಸಿಗಂಗಿಲ್ಲ. ಇದೇ ಕೇಂದ್ರ ಮಂತ್ರಿ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಮನೆಗೆ ನೋಡಿದ್ನಿ. ಗಣ್ಮ್ಯಾನ್ಗಳು ದೂರ ನಿಂತಾರೆ, ಹೋಗ್ರಿ ಎಲ್ಲರೂ ಭೇಟಿ ಆಗಕ್ಕಂತೇಳಿ. ಇದು ಇಚ್ಛಾಶಕ್ತಿ ಉಳ್ಳಂಥ ನಾಯಕ ಕುಮಾರಸ್ವಾಮಿ. ಇನ್ನೂ ಮಿಂಚತಾನ ಕರ್ನಾಟಕ ರಾಜ್ಯದಾಗ ಬರ್ಕೋರಿ. 28ಕ್ಕೆ ಬದಲಾವಣೆ ಆತಂದ್ರೆ ಮತ್ತು ಕುಮಾರಸ್ವಾಮಿ ಮ್ಯಾಜಿಕ್. ಈ ಭಾರತೀಯ ಜನತಾ ಪಕ್ಷದ ಜೊತೆ ಶಾಮೀಲಾದಾಗ ಈ ಅಲ್ಪಸಂಖ್ಯಾತರು ಓಟು ಹೊಡೆದು ಹೋದ ಮೇಲೆ 80 ಸೀಟ್ ಬರ್ತಿದ್ದು ಕಳ್ಕೊಂಡು ಪುಣ್ಯಾತ್ಮ ಕುಮಾರಸ್ವಾಮಿ. ಯಾರ ಮಾತು ಕೇಳಿದೆವು ದೇವರು ಬಲ್ಲ. ಇನ್ನು ನೋಡೋಣ ಮುಂದೆ ಏನಾಗ್ತೈತಿ. ಹಾಗಾದ್ರೆ ಬೆಳಗಾವಿ ಜಿಲ್ಲೆಯಿಂದ 2 ಮಂತ್ರಿ ಕೊಡ್ಬೇಕು. ಇದು ಖಡಕ ಜವಾರಿ ಕಾಕಂದ್ ಸವಿಸ್ತಾರವಾದ ವರದಿ ಹೇಳಿದ್ದೀನಿ. ಈ ವರದಿ ನಿಮಗೆ ಹೆಂಗೆ ಅನಿಸ್ತೈತಿ? ನಿಮ್ಮ ಅನಿಸಿಕೆಗಳನ್ನ ನನಗೆ ಹಾಕಿರಿ. ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯ ಸಲುವಾಗಿ ಯಾವ ಶಾಸಕ ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ನ ಓಟ್ ಹಾಕಬೇಡ್ರಿ. ಮೂಲಭೂತ ಸೌಲಭ್ಯ ಶಿಕ್ಷಣ ತೋರಿ, ಕುಡಿಯೋ ನೀರು ತೋರಿ, ರಸ್ತೆ ನಿರ್ಮಾಣ, ಬೀದಿ ಲೈಟ್, ಶಿಕ್ಷಣಕ್ಕೆ ಮಹತ್ವ ಕೊಡ್ರಿ, ಲ್ಯಾಬ್ರಿಗಳು ಮಾಡಂತ ಹೇಳ್ರಿ. ಯಾವರೇ ಒಬ್ಬರೇ ಅರ್ಜಿ ಕೊಟ್ಟಿರಿ ಮಂತ್ರಿಗೆ, ನಮ್ಮ ಊರಿಗೆ ಒಂದು ಲ್ಯಾಬ್ರಿ ಕೊಡೋದು ಹೇಳಿ, ನಮ್ಮ ಊರಿಗೆ ಒಂದು ಸಮುದಾಯ ಭವನ ಕಟ್ಟ್ರಿ, ನಮ್ಮ ಊರಿಗೆ ಒಂದು ಗುಡಿ ಗಂಡಾರ್ಗೆ ಅನುದಾನ ಕೊಡ್ರಿ, ನಮ್ಮ ಮಸೀದಿಗೆ ಅನುದಾನ ಕೊಡ್ರಿ. ಯಾಕೆ ದೇವ್ರ ಪ್ರಾರ್ಥನೆ ಮಾಡ್ತೀರಿ ನೀವು? ಮುಲ್ಲಾಗಳು, ಮೌಲ್ಯಗಳು ಮತ್ತು ಧರ್ಮದವರು ಎಲ್ಲ ಗುಡಿ ಗುಂಡಾರಕ್ಕೆ ಹೋಗ್ತೀರಿ. ನೀವು ದುಡ್ಡು ಕಟ್ಟಬೇಕ್ರಿಪ್ಪ ಗುಡಿ ಗುಂಡಾರ ಮತ್ತು ಮಸೀದಿಗಳ. ಆ ಮಸೀದಿಗೆ ಮತ್ತು ಗುಡಿ ಗುಂಡಾರಕ್ಕೆ ಸರ್ಕಾರದ ಅನುದಾನ ಯಾಕ? ನೋಡ್ತಾನೆ ದೇವ್ರು ಅದನ್ನು ನಿಮ್ಮ ಭಕ್ತಿ ಎಟ್ಟೈತೆ ಅನ್ನೋದು. ಮನೆಗಳು ಕಟ್ತಿರಲ್ಲ ಬಂಗಲೆಗಳು ಹಂಗೆ ನೀವು ಒಂದು ಸ್ವಂತ ಗುಡಿ ಕಟ್ಟಬೇಕು, ಒಂದು ಮಸೀದಿ ಕಟ್ಟಬೇಕು. ಇದರ ಸಲುವಾಗಿ ಯಾರ ಹತ್ರ ಚಂದ ಗೆಂದ ಪಟ್ಟಿ ಎಬಸಬಾರ್ದು. ಇದು ಖಡಕ ಜವಾರಿ ಕಾಕನ ಸಂದೇಶ. ಹಾಗಾದ್ರೆ ಹೆಂಗೆ ಅನಿಸ್ತೈತಿ? ಭಾಳ ವಿಸ್ತಾರವಾಗಿ ಹೇಳ್ಕೊತಗೊಂಡನ. ಹಂಗೆ ಮತ್ತೊಂದು ಎಪಿಸೋಡ್ದಾಗ ಬರ್ತಾನೆ. ಇನ್ನೂ ಭಾಳ ಐತಿ ಮಾತಾಡೋದು. ಶಾಸಕ ಯಾವ ಕೆಲಸ ಮಾಡಲಿಲ್ಲ, ಮೂಲಭೂತ ಸೌಲಭ್ಯ ನಿಮಗೆ ಕೊಡಲಿಲ್ಲ, ಅಭಿವೃದ್ಧಿ ಮಾಡಲಿಲ್ಲ. ಪ್ರತಿ ಮನೆಗೆ ಎಷ್ಟು ಸದಸ್ಯರದಾರ ಅಷ್ಟು ಮಂದಿ ಗಿಡ ನಡ್ಬೇಕು. ಪರಿಸರ ಭಾಳ ಹಾಳಾಗತೈತಿ. ಉಕ್ಕೇರ ಆತೈತಿ. ಬಿಸಿಲು 45-50 ಆಕೈತಿ. ನೆತ್ತಿ ಹಾರಿ ಹೋಗ್ತಾವ. ಸಾವು ನೋವಿನಿಂದ ಬದಲಾಡುವಂಥ ಪರಿಸ್ಥಿತಿ ಬರ್ತೈತಿ. ಈ ಗಿಡಗಳು ಕಡಿ ಹಾಕತ್ತೀರಿ. ಮನ್ಯಾಗ 7 ಮಂದಿ ಇದ್ರೆ 7 ಗಿಡ ಹಚ್ಬೇಕು. ಇರ್ಲಿಕ್ಕಂದ್ರೆ ರ್ಯಾಷನ್ ಬಂದು, ಕರೆಂಟ್ ಬಂದು, ಮುಂದೆ ಈ ಕಾಯ್ದೆ ತೊಗೊಂಬರ್ರಿ. ಗಿಡಗಳು ಹಸ್ತಾರ್ತಾವ. ಎಲ್ಲಿ ನೋಡಿದೆ ಇಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಇವತ್ತು ಒಂದು ಮಾತು ಹೇಳ್ತಿದ್ರು. ಎಷ್ಟು ಒಳ್ಳೆ ಮಂತ್ರಿ ನೋಡ್ರಿ. ಅರಣ್ಯ ಇಲಾಖೆ ಮಂತ್ರಿನೂ ಒಬ್ಬ ಇವತ್ತು ಈಶ್ವರ್ ಖಂಡ್ರೆನಂತವ್ರು ಸಿಕ್ಕಾರ. ಸಾಗರ್ ಖಂಡ್ರೆ MP ಆಗ್ಯಾನ ಸಣ್ಣ ವಯಸ್ಸಿನಾಗ. ಈಶ್ವರ್ ಖಂಡ್ರೆ ಅಜಾತ ಶತ್ರು, ಹೃದಯವಂತ ಮಂತ್ರಿ. ಒಮ್ಮೆ ಹೋಗ್ರಿ ಅವ್ರ ಕಡೆ. ಎಷ್ಟು ಸೌಮ್ಯ ಸ್ವಭಾವದಿಂದ ಮಾತಾಡ್ತಾರ್ರಿ. ಎಲ್ಲರನ್ನ ಕರೆಸಿ ಒಂದು ಅರಣ್ಯೀಕರಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದಲ್ಲಿ ಆಕ್ಸಿಜನ್ ಬರುವಂಗೆ ಮಾಡ್ಬೇಕ್ರಿ ಜವಾರಿ ಕಾಕ ಅವರೇ ಅಂತಾರೆ. ಹಾಗಾದರೆ ಈಶ್ವರ್ ಖಂಡ್ರೆ ಬಗ್ಗೆನೂ ಏನು ಅಭಿಪ್ರಾಯ ತಿಳಿಸ್ರಿ. ಅಜಾತ ಶತ್ರು, ಸೋಲಿಲ್ಲ ಸರ್ದಾರ್ಗಳು ಅವರು. ಹಾಗಾದರೆ ಈ ವಿಸ್ತಾರವಾದ ವರದಿ ಇವತ್ತು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದೀನಿ. ಹೆಂಗೆ ಅನಿಸೈತಿ ನಿಮಗೆ? ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಖಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.